ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯು ನಡೆಯಿತು. ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ದೇವಾಡಿಗ ಅವರು ಮಾತನಾಡಿ, ಈದ್ ಮಿಲಾದ್ ರ್ಯಾಲಿಗೆ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆಯಬೇಕು, ಸಂಚಾರ ನಿಯಮ ಪಾಲಿಸಬೇಕು, ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕು ಎಂದು ಹೇಳಿದರು. ಮಿಲಾದ್ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಮುಗಿಸಬೇಕು, ಕಾನೂನು ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಳ್ಳತನ ಪ್ರಕರಣಗಳು ಸಂಭವಿಸದಂತೆ ಪ್ರಮುಖ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಹೆಚ್ಚು ಜನ ಸೇರುವ ಕಡೆಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಸಂಚಾರ ನಿಯಮ ಉಲ್ಲಂಘಿಸದಂತೆ ವಿಟ್ಲದ 4 ಜಂಕ್ಷನ್ನಲ್ಲಿ ಎಐ ಕ್ಯಾಮೆರಾ ಅಳವಡಿಸಲಾಗಿದ್ದು ಚಾಲನೆ ಕೂಡ ಸಿಕ್ಕಿದೆ. ಇದರಿಂದ ಸಂಚಾರ ನಿಯಮ ಉಲ್ಲಂಘಿಸುವವರ ಪತ್ತೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಮುಖಂಡರು, ವಿಟ್ಲ ಪೊಲೀಸ್ ಠಾಣೆಯ ಎಸ್ಐ ರತನ್ ಕುಮಾರ್, ಬಿಎಸ್ ನಾಯಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 100 ಜನ ಸೇರುವಂತದ್ದು ಯಾವುದೇ ಕಟ್ಟಡ ಬಿಲ್ಡಿಂಗ್ ಎಲ್ಲ ಇದ್ರೆ ಅದರಲ್ಲಿ ಅಲ್ಲಿ ಸಿಸಿ ಕ್ಯಾಮೆರಾ ಕಂಪಲ್ಸರಿ ಹಾಕಿ ಕಂಪಲ್ಸರಿ ಹಾಕಿಲ್ಲ ಅಂದರೆ ಅದನ್ನೆಲ್ಲ ನಾವು ಪೇಪರ್ ಬಂದಿದೆ. ಪಬ್ಲಿಕ್ ಕಾರ್ಯಕ್ರಮ ಎಲ್ಲ ಅಲ್ಲ, ಪಬ್ಲಿಕ್ ಇದರಲ್ಲಿ ಬಿಲ್ಡಿಂಗ್ ಎಲ್ಲ ಇರ್ತಲ್ಲ, ಈಗ 15-20 ಅಂಗಡಿಗಳಿದ್ದು ಬಿಲ್ಡಿಂಗ್ ಇದೆ, ಅವರೆಲ್ಲ ಕಂಪಲ್ಸರಿ ಹಾಕ್ಬೇಕಂತಿದೆ. ಅದಕ್ಕೆ ಈಗ ಎಲ್ರಿಗೆ ನೋಟಿಸ್ ಮಾಡ್ತಾ ಇದ್ದೇನೆ. ಅದು ಹಾಕಿಲ್ಲ ಅಂದರೆ ಈಗ ನಮಗೇನಂತ ಯಾವುದಾದ್ರೂ ದಾರಿದ್ದೊಂದು, ಈಗ ಮೊನ್ನೆ ನಮ್ಮದು ರಾಬ್ರಿ ಆಯಿತು, ಎಲ್ಲೆಲ್ಲಿ ಬೇಕು ನಮಗೆ ಅಲ್ಲಿ ಸಿಸಿ ಕ್ಯಾಮೆರಾ ವರ್ಕಿಂಗ್ ಇಲ್ಲ, ಸಿಸಿ ಕ್ಯಾಮೆರಾ ವರ್ಕಿಂಗ್ ಇಲ್ಲ. ಕೆಲವು ಕಡೆ ಇನ್ವರ್ಟ್ರಿಗೆ ಕೊಡಲ್ಲ, ಅದು ಕರೆಂಟ್ ಹೋದ ಕೂಡಲೇ ಸ್ಟಾಪ್ ಆಗುತ್ತೆ. ಸಿಸಿ ಕ್ಯಾಮೆರಾ ಕಂಪಲ್ಸರಿ ಈಗ ಎಲ್ಲ ತನಕ ಬಸ್ಸಲ್ಲಿ ಸಮೇತ ಬೇಕು. ಈಗ ನಮ್ಮಲ್ಲಿ 2 ಕೇಸ್ ಬಸ್ಸಲ್ಲಿ ಗೋಲ್ಡ್ ಕದ್ದದ್ದಾಗಿದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.